ಎಲ್ರಿಗೂ ನಮಸ್ಕಾರ. ನಗರ ಮೀಟರ್ ಆಟೋ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲಿ ಏನಪ್ಪ ಅಂತಂದರೆ ಪ್ರಯಾಣಿಕರಿಗೂ ಕೂಡ ಹೆಲ್ಪ್ ಆಗುತ್ತೆ, ಆಟೋ ಡ್ರೈವರ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಡ್ರೈವರ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಮತ್ತು ಪ್ರಯಾಣಿಕರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಪ್ಯಾಸೆಂಜರ್ಗೆಲ್ಲ ಏನಪ್ಪ ಅಂದರೆ ಪೀಕ್ ಅವರಲ್ಲಿ 40 ರೂಪಾಯಿ 50 ರೂಪಾಯಿ ಜಾಸ್ತಿನ ಚಾರ್ಜ್ ಮಾಡ್ತಾರೆ ಬೇರೆ ಅಪ್ಲಿಕೇಶನಲ್ಲಿ. ಇದರಲ್ಲಿ ಹಂಗಿಲ್ಲ. ಮೀಟ್ರಲ್ಲಿ ಏನು ಅಮೌಂಟ್ ಬರುತ್ತೋ ಅದೇ ಅಮೌಂಟನ್ನು ನಿಮಗೆ ತಗೊಂತಾರೆ. ಆಮೇಲೆ ಇದು ಡ್ರೈವರ್ಗೆ ಹೆಂಗೆ ಉಪಯೋಗ ಆಗುತ್ತೆ ಅಂದರೆ, ಇವಾಗ ಪೀಕ್ ಅವರಲ್ಲಿ 30 ರೂಪಾಯಿ ಜಾಸ್ತಿ ಕೊಡ್ತಾರೆ ಅನ್ನೋ ಆಸೆಗೆ ಹೋದರೆ, ನಾನ್ ಪೀಕ್ ಅವರಲ್ಲಿ ಅದೇ 30-40 ರೂಪಾಯಿ ನಮ್ಮ ಹತ್ರನೇ ಕಿತ್ಕೊಂತಾನೆ, ಕಡಿಮೆ ಕೊಡ್ತಾನೆ ಕಿಲೋಮೀಟರ್ ಪ್ರೈಸು. ಹಂಗಾಗಿ ನೀವು ಮೀಟ್ರ್ ಹಾಕೊಂಡು ದುಡಿಯುವಂಥದ್ದು. ನಾರ್ಮಲಾಗಿ ನೀವು ಬೇರೆ ಯಾವ ಅಪ್ಲಿಕೇಶನ್ ಹೊಡಿತೀರ ಅದೇ ಥರನೇ ಡ್ಯೂಟಿ ಬರುತ್ತೆ ಇದಕ್ಕೆ. ಆದರೆ ನಿಮ್ಮ ಮೀಟ್ರಲ್ಲಿ ಏನು ಅಮೌಂಟ್ ತೋರಿಸೋದು ಅದೇ ಅಮೌಂಟನ್ನು ಇದ್ರಲ್ಲಿ ತೋರಿಸುತ್ತೆ. ನಿಮ್ಮ ಮೀಟ್ರನ್ನೇ ನೀವು ನೋಡ್ಬಿಟ್ಟು ಅಮೌಂಟ್ ತಗೊಳ್ಳುವಂಥದ್ದು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಪ್ರೈಸ್ ಬರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇದು ಕಸ್ಟಮರು ಮತ್ತು ಪ್ಯಾಸೆಂಜರ್ ಇಬ್ಬರಿಗೂ ಇರೋ ಗಲಾಟೆ ಏನಪ್ಪ ಅಂದರೆ, ಕಸ್ಟಮರು ಅವ್ರು ಹೇಳಿದ ರೂಟಲ್ಲಿ ಕರ್ಕೊಂಡು ಹೋಗಬೇಕು ಅಂತ, ಆ ರೂಟಲ್ಲಿ ಹೋದರೆ ನಮಗೆ ಬರಲ್ಲ, ನೀವು ಹೇಳೋ ರೂಟಲ್ಲಿ ಹೋದರೆ ನಮಗೆ ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ಒಂದು ಗಲಾಟೆ ಏನಿತ್ತಲ್ಲ ಆ ಸಮಸ್ಯೆಗೆ ಇದು ಪರಿಹಾರ. ಮೀಟ್ರ್ ಅಮೌಂಟು ನೀವು ಎಲ್ಲೇ ಕರ್ಕೊಂಡೋಗಿ ಮೀಟ್ರಲ್ಲಿ ಏನು ಬರುತ್ತೋ ಅದೇ ಅಮೌಂಟ್ ಕೊಡಬೇಕು. ಹಾಗಾಗಿ ಪ್ರಯಾಣಿಕರಿಗೂ ಯೂಸ್ ಆಗುತ್ತೆ, ಡ್ರೈವರ್ಗಳಿಗೂ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಪ್ರತಿಯೊಬ್ಬ ಕ್ಯಾಬ್ ಡ್ರೈವರ್ಗಳು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡವ್ರೆ ನೋಡ್ರಿ. ಅದರದ್ದು ಸ್ಕ್ರೀನ್ ಶಾಟ್ ಹಾಕ್ತೀನಿ. 700 ಜನ 800 ಜನ ಕ್ಯಾಬ್ ಡ್ರೈವರ್ಗಳು ಲಾಗಿನ್ ಆಯ್ತವ್ರೆ. ಆಟೋ ಡ್ರೈವರ್ಗಳು ಮಾತ್ರ 80 90 100 ಮ್ಯಾಕ್ಸಿಮಮ್ 102 ಜನ 103 ಜನ ಅಷ್ಟೇ. ಸೊ ಆಟೋ ಡ್ರೈವರ್ಗಳು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ನೀವೆಲ್ಲರೂ ಇವತ್ತು 30 ರೂಪಾಯಿ ನಸಕ್ಕೆ ಬೇರೆ ಅಪ್ಲಿಕೇಶನ್ ನಂಬ್ಕೊಂಡ್ರೆ ನಾಳೆ ದಿನಕ್ಕೆ ನಿಮಗೆ ತೊಂದರೆ ಆಗೋದು. ಇವಾಗ ಕ್ಯಾಬ್ನವರೆಲ್ಲ ಹೆಂಗೆ ಪಾಪ ಕಿಲೋಮೀಟ್ರಿಗೆ 13 ರೂಪಾಯಿ 12 ರೂಪಾಯಿನೂ ಕೊಡೋದೇ ಬರೀ 9 ರೂಪಾಯಿ 10 ರೂಪಾಯಿ ಕೊಡ್ತಾರೆ ಅಂತ ಜಗಳ ಆಡ್ತಾವ್ರೋ, ಹಂಗೆ ನಾವು ಆಡಬೇಕಾಯ್ತದೆ. ಅದಕ್ಕೆ ದಯವಿಟ್ಟು ಎಲ್ಲ ಆಟೋ ಚಾಲಕರುಗಳು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಬೇರೆ ಅಪ್ಲಿಕೇಶನ್ ನೋಡಿರಿ, ನಿಮ್ಮ EMI ನಿಮ್ಮ ಮನೆ ಬಾಡಿಗೆ ಎಲ್ಲ ಕಟ್ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಒಟ್ಟು ಫ್ರೀ ಟೈಮ್ಗಳಲ್ಲಿ ಇದನ್ನ ಎತ್ಕೊಂಡು ನೋಡಿರಿ. ಈಗ ನಮ್ಮ ಎದುರು ಹೆಂಗೆ ಬೆಳೀತೋ ಇದು ಕೂಡ ಹಂಗೆ ಬೆಳ್ಕೊಂಡು ಹೋಗಲಿ. ಮುಂದೆ ಒಂದಿನ ಅದು ನಮಗೆ ಯೂಸ್ ಆಗುವಂಥದ್ದು. ದಯವಿಟ್ಟು ಯೋಚನೆ ಮಾಡಿ ಇದ್ರ ಬಗ್ಗೆ ಒಂದ್ಸಲ.